ಮಹತ್ವದ ಸಭೆ. ಈ ಸಮಾಜ ಯಾವತ್ತೂ ಕೂಡ ಸ್ವಾಭಿಮಾನಿಗಳ ಸಮಾಜ ಮತ್ತು ತಮ್ಮ ವಿಶ್ವ ಪರಂಪರೆ ಇರ್ತಕ್ಕಂಥ ಸಮಾಜ. ನೀವು ಇವತ್ತು ಯಾವುದಾದ್ರೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವುದಾದ್ರೂ ಶಿಕ್ಷಣಕ್ಕೆ, ಅನ್ನದಾನಕ್ಕೆ ಏನಾದರೂ ಇವತ್ತು ಯಾರಿಗಾದರೂ ಬಡವರು ಒಬ್ಬರಿಗೆ ಸಾಕಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಸಮಾಜ ಅಂತ ಹೇಳಿಕೊಂಡು ಇವತ್ತು ಈ ಸಮಾಜದ ಒಡನಾಡಿ ನಾನು 2 ನಿಮಿಷದಲ್ಲಿ ಮುಗಿಸ್ತೀನಿ. ರಾಜಕೀಯ ಕಾಯಕಲ್ಪ ಕೊಟ್ಟಿರ್ತಕ್ಕಂಥದ್ದು ನನ್ನ ತಂದೆಯವರಿಗೆ JH ಪಟೇಲ್ ಅವರು ಮತ್ತು H ಶಿವಪ್ಪನವರು. ಈ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇವೆ. K ಮಲ್ಲಪ್ಪನವರ ಜೊತೆಗೂಡಿ ರಾಜಕೀಯ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ಹೋದರೂ ಕೂಡ ನನ್ನ ತಂದೆ H ಶಿವಪ್ಪನವರು JH ಪಟೇಲರ ಜೊತೆ ನಿಂತಿದ್ರು. ಯಾಕಂದರೆ ಅವರು ಸಹ ಒಬ್ಬ ಸಹೋದರನಂತೆ ಇಬ್ಬರು JH ಪಟೇಲರು H ಶಿವಪ್ಪನವರು ನನ್ನ ತಂದೆ ಗೌರವಿಸ್ತಾ ಇದ್ರು. ಯಾಕಂತ ಹೇಳಿದರೆ ನಾನು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸರಳತೆಯಿಂದ ಬದುಕುವ ವ್ಯಕ್ತಿ. ಇವತ್ತು ನಾನು ನಿಮ್ಮ ಆಶೀರ್ವಾದಕ್ಕೆ ಬೇಡಲಿಕ್ಕೆ ಬಂದಿದ್ದೇನೆ ಬಂಧುಗಳೇ. ಇವತ್ತು ನಾನು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ವೀರಶೈವ ಸಮಾಜಕ್ಕೆ ಬೇಡ್ಕೊಳ್ತೇನೆ. ಇವತ್ತು ನೀವು ನನ್ನ ಶಕ್ತಿ ಆಗಬೇಕಾಗಿದೆ. ನನ್ನ ರಾಜಕೀಯ ಒಂದು ದೊಡ್ಡ ಶಕ್ತಿ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಶಿವಪ್ಪನವ್ರ ಜೊತೆ ನನ್ನ ತಂದೆ, JH ಪಟೇಲ್ ಜೊತೆ ನನ್ನ ತಂದೆ ಇತ್ತು. ನನ್ನ ಸಹೋದರ ಕೂಡ ಇವತ್ತು ಶಿವಶಂಕರ್ ಅವರ ಮನೆಯ ಮಗನಾಗಿ ಜೊತೆಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂದಿದ್ದೇನೆ. ಈಗ ತಾನೇ ರೇಣುಸ್ವಾಮಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು, ಇವತ್ತು ಅನ್ನದಾಸೋಹ ಮಾಡಿರ್ತಕ್ಕಂಥ ಪರಂಪರೆಯನ್ನು ನಾನು ಮತ್ತೆ ಹೇಳಿಕ್ಕೆ ಹೋಗೋದಿಲ್ಲ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಲಿಕ್ಕೆ ಬಂದಿದ್ದೇನೆ. ನಾನು ಹುಟ್ಟಿದ್ದು ನಾಯಕ ಸಮಾಜ ಆಗಿರ್ಬೋದು, ಆದರೆ ನಾನು ಬೆಳೆದಿದ್ದು ವೀರಶೈವದ ಪರಂಪರೆ ಸಮಾಜದಲ್ಲಿ ಅಂತ ಹೇಳಿಕ್ಕೆ ಬಯಸ್ತೇನೆ ಬಂದಿದ್ದೇನೆ. ಇಷ್ಟೊಂದು ಹೆಚ್ಚಿನ ರೀತಿಯಾಗಿ ನೀವು ಬೆಂಬಲವನ್ನು ಕೊಟ್ಟಿದ್ದೀರಿ. ಅದೇ ರೀತಿ ಒಂದು ಆಯೋಜನೆ ಮಾಡಿರ್ತಕ್ಕಂಥ ದೇವರಮನೆ ಶಿವಕುಮಾರ್ ಅವರಿಗೂ, ಮುರುಗೇಶ್ ಆರಾಧ್ಯರವರಿಗೂ ಮೊದಲನೇದಾಗಿ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ, ನಾನು ಯಾವಾಗಲೂ ಕೂಡ ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಸೇವಕನಾಗಿ, ನಿಮ್ಮ ಎಲ್ಲ ಒಟ್ಟಾರೆಯ ತಮ್ಮ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಸಾಷ್ಟಾಂಗ ನಮಸ್ಕರಿಸಿ ತಮಗೆ ಬೇಡೋದಿಷ್ಟೇ, ನೀವೆಲ್ಲರೂ ಕೂಡ ಒಂದು ಶಕ್ತಿಯಾಗಿ 9ರಂದು ನಡೀತಕ್ಕಂಥ ಚುನಾವಣೆಗೆ ನನಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತೀರಿ. ನನ್ನ ಗೆಲುವಿಗೆ ನಿಮ್ಮ ಅಭೂತಪೂರ್ವ ಶಕ್ತಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸಿ, ಇವತ್ತು ಅಜಯ್ ಕುಮಾರ್ ಅವರು ಇವತ್ತು ನನ್ನ ಸಹೋದರರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಯಾವುದಾದ್ರೂ ವ್ಯಕ್ತಿ ನಿಜವಾಗಲೂ ಹೆಗಲಿಗೆ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಟಿಕೆಟ್ ಘೋಷಣೆ ಆದಮೇಲೆ, ಪಕ್ಷ ಆದೇಶ ಮಾಡಿದ ಮೇಲೆ ನನ್ನ ಹೆಗಲು ರಾತ್ರಿ ನಾವೆಲ್ಲ ನಮ್ಮ ಜೊತೆಗೆ ಸದಾ ಹೆಗಲು ಕೊಟ್ಟು ದುಡಿಯಕ್ಕಂಥ ವ್ಯಕ್ತಿ ಅಜಯ್ ಕುಮಾರ್ ಅವರು. ನಾನು ಬೇರೆ ಅಲ್ಲ, ಅಜಯ್ ಕುಮಾರ್ ಬೇರೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಜೈ